ನಮಸ್ಕಾರ ನಮಸ್ಕಾರ ಎಲ್ಲ ನನ್ನ ಸನ್ಮಿತ್ರರಿಗೆ ವಂದಿಸುತ್ತಾ ಇಂದಿನ ನನ್ನ ದೈನಂದಿನ ಚಿಂತನವನ್ನು ನಾವು ಮೋಕ್ಷ ಏಕಾದಶಿಯಂದು ಈ ಚಳಿಗಾಲದಲ್ಲಿ ಗಂಗೋತ್ರಿ ಈಗ ಕಾಶಿಯ ಗಂಗೆಯಿಂದ ಪ್ರಾರಂಭ ಮಾಡಿಕೊಂಡು ಅಲ್ಲಿಂದ ಗಯೆ ಮುಂತಾದ ಜಾಗಗಳಲ್ಲಿ ಹೋಗಿ ಬಂದು ಚಳಿ ಇದ್ದರೂ ಅತ್ಯದ್ಭುತವಾಗಿತ್ತು. ಉತ್ತರ ಭಾರತವನ್ನು ನಾನು ಒಂದು 7-8 ಬಾರಿ ಸುತ್ತು ಬಂದಿದ್ದೆ. ಗಂಗೋತ್ರಿ, ಯಮುನೋತ್ರಿ, ಬದ್ರಿ, ಕೇದಾರ, ವೈಷ್ಣೋದೇವಿ, ಹಿಮಾಲಯ, ಅಮರನಾಥ, ಹರಿದ್ವಾರ, ಪಾತಂಜಲ ಯೋಗ ತುಂಬ ಚೆನ್ನಾಗಿತ್ತು. ಎಲ್ಲ ಬಂದಿದ್ದೆ. ಇದಾದಮೇಲೆ ಈಗ ಮೋಕ್ಷ ಏಕಾದಶಿ ಎಂದು ಡಿಸೆಂಬರನ್ನು ಪ್ರಾರಂಭ ಮಾಡಿ ಫ್ಲೈಟಲ್ಲಿ ಪ್ಯಾಕೇಜ್ ಹೋಗ್ಬೋದು. ಡೈರೆಕ್ಟ್ ಫ್ಲೈಟ್ ಇರೋದು ವಾರಣಾಸಿ, ಅಲ್ಲಿಂದ ರಿಟರ್ನ್ ಜರ್ನಿ ಎಲ್ಲಿಂದ ಬೇಕಾದ್ರೂ ನಾವು ಬರ್ಬೋದು. ನಾವು ಬಂದಿದ್ದು ಹೀಗೆ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದವು. ಈಗ ಇಲ್ಲಿ ನಾವು ಜ್ಞಾಪಿಸ್ಕೋಬೇಕು, ನಮ್ಮ ಸನಾತನ ಧರ್ಮದ ಪವಿತ್ರ ಪುಣ್ಯಕ್ಷೇತ್ರಗಳು ಅದು ಇಲ್ಲಿ ಅತ್ಯಂತ ಇದರದು ಪವಿತ್ರವಾದದ್ದು ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರಕವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಈ ಮೋಕ್ಷದಾಯಕವಾದ ಕ್ಷೇತ್ರಗಳನ್ನು ನಾವು ನೋಡಬೇಕು. ಅಲ್ಲಿ ಹೋಗಿ ನಮ್ಮ ಕೈಲಾದ ಹಾಗೆ ಶ್ರದ್ಧಾದೇವು ಪಿತೃಕರ್ಮ ಹೋಮ ಹವನಾದಿಗಳು ಏನು ಮಾಡಿಬಿಟ್ಟು ಬರಬೇಕು. ನಮ್ಮ ಸನ್ಮಿತ್ರರಾದ ಚಿದಾನಂದ ರೆಡ್ಡಿಯವರು, ಶ್ರೀಯುತ ಕೃಷ್ಣೇಗೌಡರು, ಶ್ರೀಯುತ ಬಲರಾಮ್, ಡಾಕ್ಟರ್ ರೆಡ್ಡಿಯವರು, ಆಮೇಲೆ ನಮ್ಮ ಸ್ನೇಹಿತರ ಮಹೇಶ್ ಅವರವ್ರ ಜೊತೆ ಈ ಟೂರ್ನಲ್ಲಿ ಹೋಗ್ತೀವಿ. ಹಿಂದಿನ ಟೂರ್ನಲ್ಲಿ ಉಜ್ಜಯಿನಿಗೆ ಹೌದು, ಇದೇ ಆಲ್ಮೋಸ್ಟ್ ಇದೇ ಗ್ರೂಪ್ ಇದ್ದವು ನಾವು. ಮಹಾಕಾಲ, ಗುಜರಾತು ಹೀಗೆ ಹೋಗಿ ಬಂದಿದ್ದು. ಈ ಮೋಕ್ಷದಾಯಕ ಸ್ಥಳಗಳಲ್ಲಿ ಹೋದಾಗೆ ಏನಾಗುತ್ತೆ ಅಂದರೆ, ಅಲ್ಲಿ ಋಷಿ ಮಹರ್ಷಿಗಳಿಂದ ಲಕ್ಷಾಂತರ ವರ್ಷಗಳಿಂದ ಆ ಜಾಗದಲ್ಲಿ ಋಷಿ ಮಹರ್ಷಿಗಳು ಹೋಮ ಹವನಾದಿಗಳು ಇದ್ದಿದ್ದರಿಂದ ಅಲ್ಲಿ ನಮಗೆ ಒಂದು ಡಿವೈನ್ ವೈಬ್ರೇಷನ್ ಡೆವಲಪ್ ಆಗುತ್ತೆ. ಅದನ್ನು ಕ್ವಾಂಟಮ್ ಲೆವೆಲ್ಗೆ ನಾವು ಕಾನ್ಷಿಯಸ್ ಮೈಂಡನ್ನು ಕಾನ್ಷಿಯಸ್ನೆಸ್ ಸಾಧ್ಯವಾಗುತ್ತೆ. ದಟ್ ಈಸ್ ದಿ ಶ್ವಾಸನಾಸ್, ದಟ್ ಈಸ್ ದಿ ಟೆಂಡೆನ್ಸಿ, ದಟ್ ಈಸ್ ದ ಸಂಸ್ಕಾರ, ವಾಟ್ ಯು ಹ್ಯಾವ್ ಅಕ್ವೈರ್ಡ್ ಟು ಬಿ ಅಕ್ವೈರ್ಡ್. ಇದು ಅಂಥ ಕಡೆ ಹೋದಾಗ ನಮಗೇನಾಗುತ್ತೆ, ನಮ್ಮ ಈ ಸ್ಪ್ಯಾರೋಸೈಕಾಲಜಿ, ಈ ಮೆಟಾಫಿಸಿಕ್ಸ್ ನಾವು ಗಯಗೆ ಬಂದಿದ್ದೀವಿ. ನೆನ್ನೆ ಹೊರಟಿದ್ದು ಮೋಕ್ಷ ಏಕಾದಶಿ ದಿವಸ. ಮೋಕ್ಷ ಏಕಾದಶಿ ಪಾಪಗಳು ಎಷ್ಟು ದರ್ಶನ ಮಾಡಿಕೊಂಡು ಇಲ್ಲಿಗೆ ಗಯಗೆ ಬಂದಿದ್ದೀವಿ. ಗಯೆಯಲ್ಲಿ ಬ್ರಹ್ಮಕಪಾಲದಲ್ಲಿ ಈ ಕ್ಷೇತ್ರಗಳಲ್ಲಿ ನಾವು ಹೋಗಿದ್ದು ಅವರವರ ಅನುಕೂಲಕ್ಕೆ ಗೌರ್ಮೆಂಟಿಗೆ 5,000 ರೂಪೀಸು ಇದು ಟ್ರೈನಲ್ಲೂ ಕೊಡ್ತಾರೆ. 3-4 ಡೇಸ್ ಇದೆ ಅಂದರೆ ಅದು ಟೈಮ್ ಹಿಡಿಯುತ್ತೆ. ನಮಗೆ ವಯಸ್ಸಾದವರಾದ್ರಿಂದ ನಾವು 4-5 ಅವರ್ಸಲ್ಲಿ ನಾವು ಕಾಶಿ ಡೈರೆಕ್ಟಾಗಿ ಹೋಗಿರ್ಬೋದು. ಅಲ್ಲಿ ನಮಗೆ ವೆಹಿಕಲ್ ಕೊಡ್ತಾರೆ. ನಮ್ಮ ಇದ್ರ ತಕ್ಕನಾಗಿ ಪ್ಯಾಕೇಜ್ ಪ್ರಕಾರ ನಾವು ಇನ್ನೋವಾ ಕಾರ್ ತಗೊಂಡಿದ್ದು. ಸ್ವಲ್ಪ ಹತ್ತಿ ಇಳಿದು ಇದಾಗಿದ್ದವರು ಸ್ವಲ್ಪ ಜಾಸ್ತಿ ಹೊಡೆಯುತ್ತೆ. ನಮ್ಮದು 6 ಡೇಸ್, ಅವ್ರದ್ದಲ್ಲಿ 8 ಡೇಸ್ ಆಗುತ್ತೆ. ಯಾಕೆಂದರೆ ಅಷ್ಟು 20-30 ಜನ ಇಳಿದು 10 ಮಾಡಬೇಕಾದ್ರೆ ಇಟ್ ಇಸ್ ಅವರ್ ಡಿಸ್ಪೋಸಲ್. ನಾವು ಈ ಜರ್ನಿಯಲ್ಲಿ ಏನಾಗುತ್ತೆ ಅಂತಂತಂದರೆ, ಈಗ ನಾವು ವಾರಣಾಸಿಗೆ ಹೋದು ಡೈರೆಕ್ಟಾಗಿ ಅಲ್ಲಿಂದ ಒಂದು 270-280 ಕಿಲೋಮೀಟರ್ ಗಯೆ, ಬುದ್ಧ ಗಯೆ. ಅಲ್ಲಿ ಬುದ್ಧನ ದೇಗುಲಗಳು ಸಿಲೋನ್, ಬರ್ಮಾ, ಚೈನಾ, ಟಿಬೆಟ್, ಇಂಡಿಯಾ ಎಲ್ಲ ಕಡೆದು ದೊಡ್ಡ ಅತ್ಯದ್ಭುತವಾದ ಒಂದು ಈ ಹಿಂದೆ ನೋಡ್ತಿದ್ದೀವಲ್ಲ ಅದೆಲ್ಲ ಇದೆ ಅಲ್ಲಿ. ಇದು ಗಯೆ. ಆ ಗಯೆಯಲ್ಲಿ ಶ್ರಾದ್ದಾದಿಗಳನ್ನು ಮಾಡಿ ನಾವು ನಮ್ಮ ಇದನ್ನು ಕರ್ಮವನ್ನು ಇನ್ನೊಂದು ಕರ್ಮ ಯಜ್ಞಗಳಲ್ಲಿ ಅದು ಒಂದು ಪಿತೃಯಜ್ಞ ಅನ್ನೋ ಹಾಗೆ ಅದನ್ನೆಲ್ಲ ಮಾಡಿ ಈಗ ಸಾಯಂಕಾಲ ಎಲ್ಲವೂ ದರ್ಶನ ಮಾಡಬೇಕು. ಅದು ಕಾಶಿ ಗಂಗಾರತಿ, ಗಂಟಿನ ಗಂಗಾರತಿ ನೋಡಿ ನಾವು ಆರತಿಯ ನೀರಿಗೆ ಅದನ್ನು ಬಿಡ್ಬೋದು. ನಾವು ದೊಡ್ಡ ಬೋಟ್ ಚೆನ್ನಾಗಿ
ನಮಗೊಂದು ಧನ್ಯತೆ ಕೊಡ್ತೀವಿ. ಏಕೆಂದರೆ ಸೊ ಟ್ರಾನ್ಸ್ಮೈಟ್ ಇನ್ಸ್ಟಿಂಟ್ ವಾಟ್ಸಪ್ಪಲ್ಲೇ ಕಾಲ್ ಮಾಡಿ. ಅದರ ಸರ್ವೀಸರಲ್ಲಿ ಆ ಪರಿಸರದಲ್ಲಿ ಆ ಕ್ಷೇತ್ರಗಳಲ್ಲಿ ಪವಿತ್ರವಾದ ಕ್ಷೇತ್ರಗಳಲ್ಲಿ ಸುಮಾರು ಹಾಗಾಗಿ ಅಲ್ಲಿಂದ ನಾವು ಓದೋರು ನಾನು ಬಿಟ್ಟು ಬರಬೇಕು ಮುಖ್ಯವಾಗಿ भागीरथदायिने मातरं नाहं जाने तव महिमान् ಗಂಗಾ ಆರತಿ ಆಗ್ತಿದೆ. ಈಗ ಸೌಂಡ್ ಬರ್ತಾನೆ. ಪಾರ್ವತಿ ಪತಿ ಹರ ಹರ ಮಹಾದೇವ್. ಇದು ಕಾಮನ್ ಇಲ್ಲಿ ಕೆಳಗಡೆ ಡಬಲ್ ಡೆಕ್ಕರಲ್ಲಿ ಕಾಶಿಲೆಲ್ಲ ಕಾಮನ್ ಇದು ಈ ಥರ ಟ್ರೈನ್. ಕೆಳಗಡೆ ರೋಡ್ ಇರುತ್ತೆ, ಮೇಲ್ಗಡೆ ರೋಡ್ ಇರುತ್ತೆ, ಕೆಳಗಡೆ ಟ್ರೈನ್ ಹೋಗುತ್ತೆ. ಕಾಶಿದು ಅಷ್ಟೇ ಬ್ರಿಡ್ಜು ಡಬಲ್ ಡೆಕ್ಕರ್. ಈಗ 3,000 ಕೋಟಿ ಸ್ಯಾಂಕ್ಷನ್ ಮಾಡಿದಾರಲ್ಲ ಇನ್ನೊಂದು ಬ್ರಿಡ್ಜು ವಾರಣಾಸಿಗೆ. ಹೋದ ತಿಂಗಳು ಸ್ಟಾರ್ಟ್ ಆಯಿತು. ಹಳೆ ಬ್ರಿಡ್ಜು ಸುಮಾರು
ಒಂದು ಶತಮಾನದದ್ದು. जस्ट मुझसे कॉल हुआ जो है दिखाएगा, वही तो चल रहा है। ये सभी घाट से एक एक बिल्डिंग है ना, वो सब घाट के नाम से। How many ghats are 53? 64। 64 ghats. अभी आप जहाँ पे शिफ्ट किया है ना, उसको शिवाला घाट, ये महानिर्वाणी घाट। वो बॉडी बर्न करता है ना, मणिकर्णिका घाट. बॉडी He is Dikshit, tour manager from Varanasi. ಚೆನ್ನಾಗಿ ಅರೇಂಜ್ ಮಾಡಿದ್ರು. ಜೊತೆಗೆ accompanied so many places. Thank you.